ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಮೈ ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಪಾಕ್ ಶಸ್ತ್ರಾಸ್ತ್ರ ಬರ್ತಾ ಇದೆಯಾ, ಯುದ್ಧದಿಂದ ಹಿಂಸರಿತಾ ಇದೆಯಾ, ದಾಳಿಗಳಿಂದ ಹಿಂಸರಿತಾ ಇದೆಯಾ, ಮಾತುಕತೆಗೆ ಮುಂದಾಗ್ತಾ ಇದೆಯಾ? ಒಟ್ಟಿನಲ್ಲಿ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಮಾತುಕತೆಗೆ ಮುಂದಾಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಅದು ಎಲ್ಲ ಕಡೆ ದಾಳಿ ಮಾಡಿತು. 15-20 ಸ್ಥಳಗಳ ಮೇಲೆ ದಾಳಿಯ ಜೊತೆಗೆ ಸಾಕಷ್ಟು ತಮ್ಮ ಡ್ರೋನ್, ಅದರ ಜೊತೆಗೆ S-400 ಕ್ಷಿಪಣಿಗಳನ್ನು, ಅದರ ಜೊತೆ ತಮ್ಮ ಕ್ಷಿಪಣಿಗಳನ್ನು ಭಾರತೀಯ ಪಡೆ ಈ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ತಮ್ಮ S-400 ಆಕಾಶ ಕ್ಷಿಪಣಿಗಳ ಮೂಲಕ ಧ್ವಂಸ ಮಾಡಿದ್ದರಿಂದಾಗಿಯೋ ಅಥವಾ ಇತ್ತೀಚೆಗೆ ವಿಶೇಷವಾಗಿ ಸಹಾಲ್ಕೋಟ್ ಮತ್ತು ನೀಲಂ ಪ್ರದೇಶಗಳನ್ನು ಧ್ವಂಸ ಮಾಡಿದ್ದಕ್ಕಾಗಿಯೋ ಇದು ಭಯೋತ್ಪಾದಕರ ನೆಲೆಯಾಗಿತ್ತು. ಸುಂದರವಾದ ಪ್ರದೇಶ ಸಹಾಲ್ಕೋಟ್ ಮತ್ತು ನೀಲಂ ಪ್ರದೇಶ. ಅಲ್ಲಿಯ ಈ ಭಯೋತ್ಪಾದಕರನ್ನು ನಿರ್ನಾಮ ಮಾಡಿದ್ದಕ್ಕಾಗಿಯೋ ಅಥವಾ ಅಲ್ಲಿಯ ಏರ್ಫೇಸ್ಗಳನ್ನು ನಿರ್ನಾಮ ಮಾಡಿದ್ದಕ್ಕಾಗಿಯೋ ನಿರಂತರವಾಗಿ ಹಿಂಜರಿತ ಆಗ್ತಾ ಇದೆ. 4 ದಿನದಿಂದ ನೋಡ್ತಾ ಇದ್ವಿ ಪಾಕಿಸ್ತಾನ ಏನೋ ಪ್ರಯತ್ನ ಮಾಡ್ತಾ ಇದೆ, ಆದರೆ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ನಿಧಾನಕ್ಕೆ ಇದನ್ನು ಏನಾದರೂ ಯುದ್ಧ ಆಗಿ ಪರಿವರ್ತನೆ ಮಾಡೋ ಸಾಧ್ಯತೆಗಳಿದ್ದಾವ ಅಥವಾ ಏನಾದರೂ ಇಂಟರ್ನ್ಯಾಷನಲ್ ನಮಗೆ ಹೆಲ್ಪ್ ಆಗಿತ್ತು ಅನ್ನೋ ವಿಚಾರ ಮಾಡಿದಾಗ ನಿಧಾನಕ್ಕೆ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಪಾಕ್ ಪರವಾಗಿ ಚೈನಾ ಒಂದನ್ನು ಬಿಟ್ಟರೆ ಉಳಿದ ಯಾವ ದೇಶ ಬರ್ತಾ ಇಲ್ಲ ಅನ್ನೋದನ್ನು ಗಮನಿಸಿದಾಗ, ಜೊತೆಗೆ ಆರ್ಥಿಕವಾಗಿ ಪೂರ್ತಿಯಾಗಿ ದಿವಾಳಿಯಾದಂಥ ದೇಶ ಇವತ್ತು. ಯಾಕಂದರೆ ಕೇವಲ ಇಲ್ಲಿವರೆಗೂ ಅವರ ದೇಶವನ್ನು ಈ ಭಯೋತ್ಪಾದಕ ನೆಲೆಯನ್ನಾಗಿ ಮಾಡೋದ್ರಲ್ಲಿ ಯಶಸ್ವಿ ಆಯ್ತೀವಿ ನಾ ತಮ್ಮ ದೇಶವನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು, ಸ್ವಂತ ಕಾಲದಲ್ಲಿ ನಿಲ್ಲುವಂಥದ್ದು ಮಾಡಿಕೊಳ್ಳೋದು, ಇದ್ಯಾವುದೂ ಮಾಡೋದ್ರಿಂದಾಗಿ ತಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಸೋತುಗಳದ್ದು ಒಪ್ಪೋಕ್ಕಿಂತಲೂ ಈಗಲೇ ಒಪ್ಪಿಕೊಂಡು ಹಿಂಸರಿಯೋದು ಯೋಗ್ಯ. ಕೇವಲ ಒಂದೇ ಈಗ ಬೇಡಿಕೆ ಭಾರತದ ಏನದಪ್ಪ ಅಂದ್ರೆ ಭಯೋತ್ಪಾದಕರನ್ನು ನಿರ್ನಾಮ ಮಾಡಬೇಕು, ಭಯೋತ್ಪಾದನೆ ಬಂದ್ ಮಾಡಿಸ್ಬೇಕು ಅನ್ನುವಂಥ ಮಾತನ್ನು ಬೀಸೋದನ್ನು ತಪ್ಪಿದ್ರೆ 100 ವರ್ಷ ಆಯುಸ್ಸು ಅನ್ನೋ ನೆಲೆಯಲ್ಲೇ ಜೊತೆಗೆ ಇನ್ನೊಂದು ಭಾಳ ದೊಡ್ಡ ಡೆವಲಪ್ಮೆಂಟ್ ಆಗಿದ್ದೇನಪ್ಪ ಅಂತಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಸಹಿತ ಈ ಸಲ ಬಲೂಚಿ ಸಪ್ರೇಟ್ ಮಾಡ್ಕೋಬೇಕು, ಸ್ವಂತ ನಾಡನ್ನು ಮಾಡ್ಕೋಬೇಕು ಅಂತ ಬಂದಿದ್ದರಿಂದಾಗಿ ಇದರಿಂದ ಚಂದದ ದೊಡ್ಡ ಪ್ರದೇಶ ಹೋಗೋದ್ರಿಂದಾಗಿ ಇವೆಲ್ಲದರ ಪ್ರೆಷರ್ದಿಂದ ಇವತ್ತು ಅಲ್ಲಿಯ ಈ ಮುನಿಯರು, ನಿಮಗೆ ಗೊತ್ತದ ಈ ಮನುಷ್ಯ ಅಂದರೆ ಅಲ್ಲಿಯ ಸೈನ್ಯದ ಮುಖ್ಯಾಧಿಕಾರಿ ಈ ಮನುಷ್ಯನ ಶುರುವಾದಂಥದ್ದು ಇದು. ಇವತ್ತು ಅವನು ಸಹಿತ ದಿಕ್ಕಪಾಲಾಗಿ ಓಡುವಂಥ ಪ್ರಸಂಗ ಬಂದಿದ್ದರಿಂದಾಗಿ ಒಟ್ಟಾರೆಯಾಗಿ ಪಾಕ್ ತ್ರಾಹಿ ಅನ್ನುವ ಎಲ್ಲ ಲಕ್ಷಣಗಳು ಕಂಡು ಬಂದಿದ್ದರಿಂದಾಗಿ ಜೊತೆಗೆ ದಿನದಿಂದ ದಿನಕ್ಕೆ ಭಾರತ ಸೈನ್ಯದಿದ್ದು ಪಾಕದ ಒಳಗೆ ಹೋಗುವಂಥ ಎಲ್ಲ ಪ್ರಯತ್ನ ಮಾಡೋದನ್ನು ಮತ್ತು ಇಂಟರ್ನ್ಯಾಷನಲ್ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲೂ ಸಹಿತ ಭಾಳ ಯಶಸ್ವಿಯಾಗಿತ್ತು ಅನ್ನೋದು ಗಮನಿಸಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲೇ ಅನಿವಾರ್ಯವಾಗಿ ಅದರ ಪಾಕ್ ಪ್ರಧಾನಿ ಅಲ್ಲಿಯ DGMO ಮೂಲಕ ಇಲ್ಲಿಯ ನಮ್ಮಲ್ಲಿ DGMO ರಾಜೀವ್ ಗಾಯ್ ಅವ್ರ ಜೊತೆಗೆ ಮಾತುಕತೆಗೆ ಒಂದು ಆಹ್ವಾನ ಕೊಟ್ಟು ಮಾತುಕತೆ ಶುರು ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದರ್ಥ ನೀವು ಎಲ್ಲಿದ್ದೀರೋ ನಾವು ಎಲ್ಲಿದ್ದು ಅಲ್ಲೇ ಇರುವಂತಿರ್ಬೋದು, ಮತ್ತೇನೋ ಇರ್ಬೋದು, ಮಾತುಕತೆಗೆ ಮಾತ್ರ ಬರೋದನ್ನು ಗಮನಿಸಿದಾಗ ಸಹಜವಾಗಿ ಪಾಕಿಸ್ತಾನ ಇದ್ದಿದ್ದು ಈ ಒಂದು ತಿಕ್ಕಾಳದಲ್ಲಿ ಸಂಘರ್ಷದಲ್ಲ ಒಂದು ಹಿಂಜರಿಯುವಂಥ ಹೆಜ್ಜೆ ಇಡ್ತಾ ಇದೆ ಅಂತ ಸ್ಪಷ್ಟ ಆಗ್ತಾ ಇದೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟಾಗಿ ಪಾಕ್ ಸಾಕಷ್ಟು ಮಾತುಕತೆ ಮಾತಾಡೋಣ ಬಗೆಹರಿಸ ಅಂತ ಹೇಳ್ತಾ ಇತ್ತು. ಈ ಮಾತುಕತೆ ಇಲ್ಲೇ ಬಗೆಹರಿಸಿ ಬಿಟ್ಟು ಬಿಡೋಣ ಅಂತ ಹೇಳ್ತಾ ಇತ್ತು. ಆದರೂ ನಮ್ಮ ಒಂದು ದಾಳಿಯಿಂದಾಗಿ ಅದರಲ್ಲೂ ಮುಖ್ಯವಾಗಿ ಇಲ್ಲೇ ಭಾಳ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಭಾರತೀಯ ಸೈನ್ಯದಿದ್ದು ಕೇವಲ ಹೇಳ್ತಾ ಬಂದಿದ್ದು ಇವತ್ತು ಅದನ್ನೇ ಹೇಳ್ತಾ ಇರೋದು, ನಾವು ಕೇವಲ ಭಯೋತ್ಪಾದಕ ಸ್ಥಾನಗಳನ್ನು ಧ್ವಂಸ ಮಾಡುತ್ತೇವೆ, ನಮಗೆ ಸೈನ್ಯದ ಜೊತೆ ಏನು ತಕರಾರಿಲ್ಲ ಅನ್ನುವಂಥ ಒಂದು ಟೆಕ್ನಿಕಲಿ ಗುಡ್ ಏನಪ್ಪ ಅಂತಂದ್ರೆ ಆ ಒಂದು ಹೆಜ್ಜೆ ಇಟ್ಟಿದ್ದಕ್ಕಾಗಿ ಸ್ಟೆಪ್ ಇಟ್ಟಿದ್ದಕ್ಕಾಗಿ ಅದರ ಪ್ರತಿಫಲ ಇವತ್ತೇನಾಗಿದೆ ಅಂದ್ರೆ ಅನಿವಾರ್ಯವಾಗಿ ಪಾಕ್ ಇದ್ದಿದ್ದು ಈ ಒಂದು ಮಾತುಕತೆ ಬರುವಂಥದ್ದು ಬಂದದ್ದು. ಯಾಕಂದರೆ ಸೈನ್ಯದ ಮೇಲೆ ದಾಳಿ ಮಾಡಿಲ್ಲ, ಈಗ ಮಾಡಿದ್ದು ಸೈನ್ಯದ ಮೇಲೆ ಪಾಕ್ ಸೈನ್ಯದ ನಮ್ಮ ಭಾರತದ ಸೈನ್ಯ ನೆಲೆಗಳ ಮೇಲೆ ದಾಳಿ ಮಾಡಿ ಪ್ರಯತ್ನ ಮಾಡಿತು. ತನ್ನ ಕ್ಷಿಪಣಿಗಳ ಮೂಲಕ ಆಗಿರ್ಬೋದು ಅಥವಾ ತಮ್ಮ ಡ್ರೋನ್ ಮೂಲಕ ಆಗಿರ್ಬೋದು ಪ್ರಯತ್ನ ಸಾಕಷ್ಟು ಮಾಡಿದ. 300, 400, 500 ಏನು 1000 ಗೊತ್ತಿಲ್ಲ, ಅವರು ಮನಸ್ಸು ಬಂದಂಗೆ ಹೇಳ್ತಾ ಇರ್ತಾರೆ. ಆಮೇಲೆ ಬೇರೆ ಆದರೆ ಇತ್ತೀಚಿನ ಒಂದು ವರದಿಗಳು ನೋಡಿದಾಗ ವರದಿಗಳು ಸಹ ಸರ್ಕಾರದ ಮಾಧ್ಯಮದ ಏನು ಬರ್ತಿರ್ತದೋ ಅದೇ ಮಾಧ್ಯಮದ ರೆಫರ್ ಮಾಡ್ತಾ ಇದ್ದಾರೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು
ಏನಪ್ಪ ಅಂತಂದ್ರೆ ಪಾಕ್ ಇದು ಅತಂತ್ರ ಸ್ಥಿತಿಗೆ ಬಂದ ನಾವು ಮಾತಾಡಿಕೊಂಡಿದ್ರ ಬಗೆಹರಿಸುವುದು ಒಳ್ಳೆಯದು. ಇಲ್ಲದಪ್ಪ ಅಂತಂದ್ರೆ ನಾವು ಇಂಟರ್ನ್ಯಾಷನಲ್ ನಮ್ಮ ಮಕ್ಕಳನ್ನು ಉಳಿಸೋದು ಕಷ್ಟ ಆಗ್ತದೆ. ಇಂಡಿಯಾ ಅಂದರೆ ಭಾರತ ನಿಶ್ಚಿತವಾಗಿ ಗೆಲ್ತದೆ ಅನ್ನೋಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿದ್ದರಿಂದಾಗೆ ಮಾತುಕತೆಗೆ ಮುಂದೆ ಬರ್ತಾ ಇದ್ರು ಅನ್ನೋದು ಒಂದು ಡೆವಲಪ್ಮೆಂಟ್ ಆಗಿದೆ. ಇದು ಮಾತುಕತೆಗೆ ಮುಂದೆ ಬರೋದು ಒಂದು ತಾತ್ಕಾಲಿಕ ಯುದ್ಧ ವಿರಾಮವೋ ಮತ್ತೇನೋ ಗೊತ್ತಿಲ್ಲ, ಅದು ಮಾತುಕತೆಗೆ ಬರ್ತಾ ಇದ್ದಾರೆ. ಆದ್ರೆ ಈ ಮಾತುಕತೆಗೆ ಬಂದ ಸಮಯವನ್ನು ಭಾರತದ ನೆಲೆಯ ಭಾರತ ಸೈನ್ಯ ಅಥವಾ ಭಾರತ ಸರ್ಕಾರ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತದೆ ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಪಾಕಿನ ಈ ಭಯೋತ್ಪಾದನೆಯ ಕಾರ್ಯದಿಂದಾಗಿ ಸಾಕಷ್ಟು ತಲೆ ರೋಷ ಹೋಗ್ಯದ. ಕಾಶ್ಮೀರ ನೆಮ್ಮದಿಯನ್ನು ಪಡೆದಿಲ್ಲ ಕಳೆದ 70-75 ವರ್ಷಗಳಿಂದ. ಇದಕ್ಕೆ ಸದಾ ಪಾಕಿದ್ದು ಏನಪ್ಪ ಅಂದ್ರೆ ಕುಮ್ಮ ಕೊಡ್ತಾ ಬಂದು ಅಲ್ಲಿಯ ಕಾಶ್ಮೀರಿಗಳಿಗೆ, ಅಲ್ಲಿಯ ಕಾಶ್ಮೀರ ಪಂಡಿತರಿಗೆ, ಅಲ್ಲಿಯ ಜನಸಾಮಾನ್ಯರಿಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದನ್ನು ನೆಲೆ ಮಾಡಿಕೊಂಡು ಈಗ ಸೋಲುವ ಹಂತ ಬಂದಿದ್ದರಿಂದಾಗಿ ಹಿಂಸರಿತಾ ಇದೆಯೋ ಅದು ಪ್ರಾಮಾಣಿಕವಾಗಿ ಇಲ್ಲಪ್ಪ ನಮ್ಮ ತಿಕ್ಕಾಟ ಬೇಕಾಗಿಲ್ಲ, ಭಯೋತ್ಪಾದಕರು ನಮ್ಮ ದೇಶದಿಂದ ಕಿತ್ತಾಕ್ತೀವಿ ಅನ್ನೋಂಥ ಮನಸ್ಥಿತಿಗೆ ಬಂದಿರಬೇಕು ಗೊತ್ತಿಲ್ಲ. ಬಟ್ ಒತ್ತಡ ಮಾತ್ರ ಸಾಕಷ್ಟು ಬಂದಿದ್ದರಿಂದಾಗಿ ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಮಾರ್ಕೋ ರೂಬಿ ಅಂದ್ರೆ ಅಮೆರಿಕೆಯ USA ರಾಯಭಾರಿ ಮಾತಾಡಿಕೊಂಡು ಹೋದ ನಂತರ ಈ ಒಂದು ನೆಲೆಗೆ ಬಂದಿದ್ದು ಗಮನಿಸಿದಾಗ ಮೋಸ್ಟ್ಲಿ ಮಾತುಕತೆಗೆ ಬಂದದ. ಬಟ್ ಇದನ್ನು ಯಾವ ರೀತಿಯಾಗಿ ಭಾರತ ಸರ್ಕಾರ ಸ್ವೀಕಾರ ಮಾಡ್ತದ, ನಮ್ಮ ಸೈನ್ಯ ಯಾವ ರೀತಿ ಸ್ವೀಕಾರ ಮಾಡ್ತದೆ ಅನ್ನೋದು ಈ ಮುಂದೆ ಗೊತ್ತಾಗುವಂಥದ್ದು. ಬಟ್ ಈಗಿನ ಮಟ್ಟಿಗೆ ಮಾತ್ರ ಮಾತುಕತೆ ಮೂಲಕ ಇದನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ದಟ್ಟ ಮಾನಸಿಕ ಸ್ಥಿತಿಗೆ ಪಾಕ್ ಬಂದದಂತೇಳಿ ಭಾರತ ಜನರ ಅಭಿಪ್ರಾಯ, ತಜ್ಞರ ಅಭಿಪ್ರಾಯ. ಆದ್ರೆ ಇದೇ ಕಾಲಕ್ಕೆ ಭಾರತ ಸಹಿತ ತನ್ನ ಹಿಡಿತವನ್ನು ಬಿಗಿ ಮಾಡ್ತಾ ಹೊರಟದ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈ ಸಂದರ್ಭ ಇನ್ನು ಮತ್ತೊಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಆಗಿರ್ಬೋದು, USA ಆಗಿರ್ಬೋದು, ಚೀನಾ ಆಗಿರ್ಬೋದು ಓಪನ್ ಆಗಿ ಪಾಕಿಸ್ತಾನ ಸಪೋರ್ಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಯಾಕಂದ್ರೆ ಇವತ್ತು ಮಾರ್ಕೆಟ್ ಯುದ್ಧ ನಡೆದ ನಮ್ಮಲ್ಲ, ಮಾರುಕಟ್ಟೆ ಯುದ್ಧದಲ್ಲೇ ಭಾರತವನ್ನು ಯಾರು ವಶ ಮಾಡ್ಕೊಳ್ತಾರೋ, ಭಾರತದಲ್ಲಿ ಯಾರು ಪ್ರೀತಿಯನ್ನು ತೋರಿಸ್ತಾರೋ ಅಂಥವ್ರಿಗೆ ನಮ್ಮ ಮಾರುಕಟ್ಟೆ ಒಳ್ಳೆಯ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ರಷ್ಯಾ, ಚೈನಾ, USA ಅವರು ಭಾರತವನ್ನು ಎದುರು ಹಾಕಿಕೊಳ್ಳುವಂಥ ಸ್ಥಿತಿಗಳು ಇಲ್ಲ. ಹೀಗಾಗಿ ಭಾರತ ಅನ್ನುವಂಥದ್ದು ಅಥವಾ ಭಾರತ ಇವತ್ತು ಮಾತುಕತೆಗೆ ತೆಗೆದುಕೊಳ್ಳೋಕ್ಕಿಂತಲೂ ಇನ್ನೊಂದಿಷ್ಟು ಫ್ರೆಶರ್ ಮಾಡಿ ಭಯೋತ್ಪಾದನೆ ವ್ಯವಹಾರಗಳ ನಿಂತು ಹೋಗುವಂಥ ಒಂದು ಡಿಸಿಷನ್ಗೆ ಮೊದಲು ಯೋಗ್ಯನೋ. ಯಾಕಂದ್ರೆ ಮುಖ್ಯವಾಗಿ 21 ಏನು ಸ್ಥಾನಗಳಿದ್ದಾವೆ ಅಲ್ಲಿಯ ಎಲ್ಲ ಭಯೋತ್ಪಾದಕ ಏನು ಕೆಲಸ ತಯಾರು ಮಾಡುವಂಥ ಕೇಂದ್ರಗಳಿದ್ದು ಅವೆಲ್ಲ ನಾಶ ಮಾಡೇ ಮುಂದುವರಿದು ಭಾಳ ಉತ್ತಮ ತಜ್ಞರ ಅಭಿಪ್ರಾಯ. ಅದಕ್ಕೆ ಸರ್ಕಾರ ಏನು ಮಾಡ್ತದೋ ಗೊತ್ತಿಲ್ಲ. ಬಟ್ ಏನೋ ಆಗಲಿ ಬಲೂಚಿಸ್ತಾನ ಒಂದು ಕಡೆ ಸ್ವತಂತ್ರ ಆಗೋದು ಬಯಸ್ತಾ ಇದೆ, ಇನ್ನೊಂದು ಕಡೆಗೆ ಲಾಹೋರ್ ಸುತ್ತಮುತ್ತಲಿದ್ದಂಥ ಅಲ್ಲಿ ಅವರು ಸಪ್ರೇಟ್ ಅಂತ ಸ್ಟೇಟ್ ಕೇಳ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಇಡೀ ದೇಶ ತುಂಬ ಒಂದು ಹಾಹಾಕಾರದ ನೆಲೆಯಲ್ಲಿ ಭಾರತ ದಾಳಿ ಮಾಡಿದ್ದು ಅದಕ್ಕೆ ನುಂಗಲಾದ ಸುತ್ತಾಗಿದೆ ಪಾಕಿಸ್ತಾನಕ್ಕೆ. ಅದಕ್ಕಾಗಿ ಮಾತುಕತೆಗೆ ಅವರ DGMO ಮೂಲಕ ಪ್ರಸ್ತಾಪ ಇಟ್ಟಿದ್ದು ಎಲ್ಲರೂ ಅವ್ರ ಕಡೆ ಸೋಚಿತ ಪಾಕಿಸ್ತಾನ ಅಥವಾ ಮಾತಾಡೋದು ಬಂದದಂದ್ರೆ ಇದು ಹಿಂದೆ ಸರಿಬಹುದು ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಏನೋ ಆಗಲಿ ಭಾರತ ಮಾತ್ರ ಮೋಸ್ಟ್ಲಿ 21 ಸ್ಥಾನಗಳಿದ್ದಂಥ ಭಯೋತ್ಪಾದಕರ ಅಪ್ರೂಟ್ ಮೂಲೋತ್ಪಾದನೆ ಮಾಡಲಾರ್ದ ನಿಲ್ಲಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಏನಪ್ಪ ಅಂದ್ರೆ ಒಪ್ಪುವಂಥ ಮಾತಾಗಿದೆ ಅಂತ ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ್. ಇನ್ನೂ ಏನಾಗ್ತದೆ ನೋಡುವಂಥ ಮೊದಲಿಗೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸಿ ಹೋಗ್ಬಾರ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.